ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಚನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಪ್ರಿಯ ದೇವಚನರೇ, ಹೇಗಿದ್ದೀರಾ? ಸಂತೋಷವಾಗಿಯೂ ಮಹಿಮೆಯಿಂದ ತುಂಬಿದವರಾಗಿಯೂ ಕರ್ತನ ಪ್ರಸನ್ನತೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸುವುದಾದರೆ, ದೇವರು ಖಂಡಿತವಾಗಲೂ ಈ ದಿನವೆಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯಾಣಗಳಲ್ಲಿ, ನಿಮ್ಮ ಎಲ್ಲ ಯೋಚನೆಗಳಲ್ಲಿ ಸುಖಕರವಾಗಿಯೂ ಸಂತೋಷಕರವಾಗಿಯೂ ಆತ ನಡೆಸುವಂತಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು. ಅದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಒಂದೊಂದು ದಿನವೂ ನಾವು ಉಳಿದಿರುವುದು ಆತನ ಕೃಪೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ಒಂದು ಮುಂಚಿನ ವೇಳೆಯಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡುವುದಾದರೆ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡಿದರೆ, ಪ್ರಿಯರೇ, ಇಲ್ಲಿ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಿದ್ದಾನೆ, ಸಿಂಹದ ಗವಿಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. ಇಡೀ ರಾತ್ರಿ ಪೂರ್ತಿ ಆತನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಿದ್ದ. ಬೆಳಗಿನ ಜಾವದಲ್ಲಿ ಆ ದೇಶದ ರಾಜನು ಗವಿ ಹತ್ರ ಓಡಿ ಬರ್ತಾನೆ. ಸಿಂಹಗಳ ಗವಿ ಹತ್ರ ದಾನಿಯೇಲನ ಹಾಕಿದಂಥ ಸ್ಥಳಕ್ಕೆ ಓಡಿ ಬರ್ತಾನೆ. ಓಡಿ ಬಂದು ಆತನು ದಾನಿಯೇಲನನ್ನು ಮಾತಾಡಿಸುವಂಥ ಸಮಯದಲ್ಲಿ ದಾನಿಯೇಲನು ಕೊಡುವಂಥ ಉತ್ತರ ಇದು. ಎಂಥ ಒಂದು ಉತ್ತರ ನೋಡ್ರಿ ಪ್ರಿಯರೇ. 22ನೇ ವಚನ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಯಾಕಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ದಾನಿಯೇಲನ ಬಗ್ಗೆ ನಾವು ನೋಡೋದಾದರೆ, ಧ್ಯಾನ ಮಾಡೋದಾದರೆ, ಭಯಂಕರವಂತ ರಣರೋಚಕವಂತ ಸಂಗತಿಗಳು ಈ ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ಮುಂದೆ ಆಗತಕ್ಕಂಥ ಸಂಗತಿಗಳನ್ನು ಕೂಡ, ಅಂತ್ಯಕಾಲದಲ್ಲಿ ಆಗತಕ್ಕಂಥ ಸಂಗತಿಗಳನ್ನು ಕೂಡ ಕೆಲವೊಂದು ಈ ದಾನಿಯೇಲನ ಗ್ರಂಥದಲ್ಲಿ ದೇವರು ದಾನಿಯೇಲನ ಮುಖಾಂತರಕ್ಕೆ ಬರೆಸಿಟ್ಟಿದ್ದಾರೆ. ಪ್ರಿಯರೇ, ಹೀಗೆ ಇರುವಂಥ ಸಮಯದಲ್ಲಿ ಆತನು ನಿರ್ದೋಷಿಯಾಗಿಯೂ ಪವಿತ್ರನಾಗಿಯೂ ಪರಿಶುದ್ಧನಾಗಿಯೂ ಯಾವ ದೋಷವಿಲ್ಲದನಾಗಿಯೂ ಇದ್ದಂಥ ಸಮಯದಲ್ಲಿ ಸಮಾಜ ಆತನನ್ನು ಬಿಟ್ಟಿಲ್ಲ. ಯಾಕಂದರೆ ಅವನ ಸುತ್ತಲೂ ಇದ್ದಂಥ ಜನರು ಅನ್ಯಾಯ ಮಾಡುವವರು, ಅಕ್ರಮ ಮಾಡುವವರು, ಮೋಸ ಮಾಡುವವರು, ಸುಳ್ಳು ಹೇಳುವವರು, ಕದಿಯುವವರು, ಕಳ್ತನ ಮಾಡುವವರು, ದರೋಡೆ ಮಾಡುವತಕ್ಕಂಥವ್ರು, ಕೊಲೆಗಡಕರು, ಹೀಗೆ ಇತ್ಯಾದಿ ಅನೇಕ ದುರ್ಗುಣಗಳಲ್ಲಿ ತುಂಬಿದಂಥ, ದುರಭ್ಯಾಸದಲ್ಲಿ ತುಂಬಿದಂಥ ಜನರು ಇದ್ದರು. ಆದರೆ ದಾನಿಯೇಲನ ಮೇಲೆ ಯಾವುದೇ ಥರದ ಒಂದೇ ಒಂದು ಪಿನ್ನಿನಷ್ಟು ಕೂಡ, ಒಂದೇ ತಲೆ ಕೂದಲಿನಷ್ಟು ಕೂಡ ಯಾವುದೇ ಅಪವಾದ, ಕಲಂಕ ಆತನ ಮೇಲೆ ಇರಲಿಲ್ಲ. ಅದರಿಂದ ಅಲ್ಲಿರತಕ್ಕಂಥ ಜನರು ಅವನನ್ನು ಹೇಗಾದರೂ ಮಾಡಿ ದಂಡಿಸಬೇಕು, ಹೇಗಾದರೂ ಮಾಡಿ ಅವನನ್ನು ಶಿಕ್ಷೆಗೆ ಒಳಪಡಿಸಬೇಕು, ಅವನನ್ನು ಅವಮಾನಪಡಿಸಬೇಕು, ಅವನಿಗೆ ಅಪಹಾಸ್ಯ ಆಗಬೇಕು, ಅವನು ಕುಗ್ಗಲ್ಪಡಬೇಕು, ಅವನ ಮುಖದಲ್ಲಿ ಯಾವಾಗಲೂ ಸಂತೋಷ ಇರಬಾರ್ದೆಂಬ ಉದ್ದೇಶದಿಂದ ಕುತಂತ್ರ ಮಾಡ್ತಿದ್ದಾರೆ. ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಭಯಂಕರವಂಥ ಕುತಂತ್ರ ನಡೀತಿದೆ. ಒಂದು ಜನಗಳಿಂದ, ಜನರ ಆದೇಶದಿಂದ, ಜನರ ಆಶೀರ್ವಾದದಿಂದ ಗೆದ್ದಂಥ ಒಂದು ಸರ್ಕಾರವನ್ನು ಬೀಳಿಸೋದಕ್ಕೆ ನಾನಾ ಥರದ ಕುತಂತ್ರವನ್ನು ಮಾಡ್ತಿದ್ದಾರೆ. ಪ್ರಿಯರೇ, ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಪ್ರತಿದಿನ ನಾವು ನ್ಯೂಸ್ ನೋಡ್ತಿದ್ದೀವಿ, ಪ್ರತಿದಿನ ನಾವು ಕೇಳಿಸಿಕೊಳ್ತಿದ್ದೀವಿ ಏನು ನಡೀತಿದೆ ಎಂದಾಗಿ. ನಿಷ್ಕಲಂಕವಾದಂಥ ಜನರನ್ನ ಸಮಾಜ ಯಾವಾಗಲೂ ಬಿಡೋದಿಲ್ಲ. ಆವತ್ತು ದಾನಿಯೇಲನ ಬಿಟ್ಟಿರಲಿಲ್ಲ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಬಿಡ್ತಾ ಇಲ್ಲ. ಪ್ರಿಯ ದೇವಜನರೇ, ದೇವರು ವಾಕ್ಯ ಹೇಳ್ತದೆ, ಈಗಿರುವಂಥ ಸಮಯದಲ್ಲಿ ದಾನಿಯೇಲನ ಹೇಗಾದರೂ ಮಾಡಿ ಅವನನ್ನು ದಂಡಿಸಬೇಕು, ಅವನನ್ನು ಈ ಭೂಮಿಯಿಂದ ಬಿಟ್ಟು ಹೋಗಿಸ್ಬೇಕು ಎಂದಾಗಿ ವಂಚು ಆಗ್ತಾಯಿದ್ರು. ಯಾವುದರಲ್ಲೂ ಸಂದರ್ಭ,
ಯಾವುದರಲ್ಲೂ ಅವಕಾಶ ಅವ್ರಿಗೆ ಸಿಗಲಿಲ್ಲ. ಆದರೆ ಒಂದನ್ನು ತೆಗೆದುಕೊಂಡು ಅವರು ಏನು ಮಾಡಿದ್ರು, ದಾನಿಯೇಲನ ಶಿಕ್ಷಿಸೋದಕ್ಕೆ ನೋಡಿದ್ರು. ಆದರೆ ಪ್ರಿಯ ದೇವಜನರೇ, ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಮಾಡಿದಂಥ ಅದ್ಭುತ. ಯಾಕಂದರೆ ಪ್ರಿಯರೇ, ದಾನಿಯೇಲನು ಯಾವಾಗಲೂ ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಕಾಣ್ತಿದ್ದ. ಯಾವಾಗಲೂ 24 ತಾಸು ಆತನು ನಿರ್ದೋಷಿಯಾಗಿ ಕಾಣ್ತಿದ್ದ. ಅದೇ ಸಮಯದಲ್ಲಿ ಆ ದೇಶದ ಜನರಿಗಾಗಲಿ ಆ ದೇಶದ ರಾಜನಿಗಾಗಲಿ ಯಾವ ಕೇಡನ್ನು ಬಯಸಲಿಲ್ಲ ಅವರು. ಆಗಿರುವಂಥ ಸಮಯದಲ್ಲಿ ದೇವರು ಆತನ ಯಥಾರ್ಥತ್ವವನ್ನು ನೋಡಿ ಆ ರಾತ್ರಿ ಬಂದಂಥ ಎಲ್ಲ ಸಿಂಹಗಳ ಬಾಯನ್ನು ಕಟ್ಟಿ ದಾನಿಯೇಲನನ್ನು ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯಕರವಾದ ರೀತಿಯಲ್ಲಿ ನಡೆಸುವುದನ್ನು ನಾವು ನೋಡ್ತೀವಿ, ಜೀವಂತವಾಗಿ ಇಡೋದನ್ನು ನೋಡ್ತೀವಿ. ಎಂಥ ದೊಡ್ಡ ಕೃಪೆ ನೋಡ್ರಿ ಪ್ರಿಯರೇ, ಎಂಥ ದೊಡ್ಡ ಕೃಪೆ. ಪ್ರಿಯ ದೇವಜನರೇ, ಇವತ್ತು ಕೂಡ ನಾವು ಸತ್ಯವಂತರಾಗಿದ್ದೀವಿ, ನಾವು ನಿಯತವಾಗಿದ್ದೀವಿ, ನಾವು ಒಳ್ಳೆಯವರಾಗಿದ್ದೀವಿ, ಯಾರಿಗೂ ಕೇಡು ಬಯಸಿದವರಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ ನಾವು. ಆದರೂ ನಮ್ಮ ಮೇಲೆ ಜನರು ಉರಿದು ಬೀಳ್ತಾರೆ ಎಂದಾಗಿ ಅನೇಕರು ಹೇಳುವುದುಂಟು ಪ್ರಿಯರೇ. ಆದರೆ ಪ್ರಿಯ ದೇವಜನರೇ, ಭಯಪಡಬೇಡ್ರಿ. ದಾನಿಯೇಲನನ್ನು ಕಾಪಾಡಿದ ದೇವರು, ದಾನಿಯೇಲನನ್ನು ಸಿಂಹದ ಬಾಯಿಗಳಿಂದ ತಪ್ಪಿಸಿದಂಥ ದೇವರು ಇವತ್ತು ನಿಮ್ಮನ್ನು ಕೂಡ ನಿಮ್ಮೆಲ್ಲ ವೈರಿಗಳ ಬಾಯಿಂದ ತಪ್ಪಿಸಲಿಕ್ಕೆ ಆತನ ಶಕ್ತನಿದ್ದಾನೆ. ನಿಮ್ಮೆಲ್ಲ ಶತ್ರುಗಳ ಕ್ರಿಯೆಗಳಿಂದ ಆತ ನಿಮ್ಮನ್ನು ಬಿಡಿಸೋದಕ್ಕೆ ಶಕ್ತನಿದ್ದಾನೆ ಪ್ರಿಯರೇ, ಪ್ರಿಯ ದೇವಜನರೇ. ಆದರೆ ನಾವು ಈ ರೀತಿಯಲ್ಲಿ ದೇವರಿಂದ ರಕ್ಷಿಸಲ್ಪಡಬೇಕಾದ್ರೆ ನಾವು ದಾನಿಯೇಲನಿದ್ದ ಹಾಗೆ ನಾವು ಕೂಡ ಇರಬೇಕು ಪ್ರಿಯರೇ. ಆಗ ಎಂಥ ಭಯಂಕರವಂತ ಘಟನೆಗಳು ನಡೆದರೂ ನಮ್ಮ ಮೇಲೆ ಇರತಕ್ಕಂಥ ಒಂದೇ ಒಂದು ತಲೆ ಕೂದಲನ್ನು ಕೂಡ ಅಲಗಾಡಿಸೋದಕ್ಕೆ ಶತ್ರು ಕೈಲಿ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವೆಲ್ಲರೂ ದಾನಿಯೇಲನಂತೆ ನಿಷ್ಠಾವಂತರಾಗಿ ನಿರ್ದೋಷಿಗಳಾಗಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರ್ಬೋದು, ನಮ್ಮ ಊರುಗಳಲ್ಲಿರ್ಬೋದು, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಜೊತೆಗಾರರ ಹತ್ರ, ಎಲ್ಲರ ಹತ್ರ ನಾವು ನಿರ್ದೋಷಿಗಳಾಗಿ ಪರಿಶುದ್ಧರಾಗಿರೋದಾದರೆ ದಾನಿಯೇಲನನ್ನು ರಕ್ಷಿಸಿದಂತೆ ಇವರು ಖಂಡಿತಗಳು ನಮ್ಮನ್ನು ಕೂಡ ರಕ್ಷಿಸಲು ಶಕ್ತನಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ವಿಶೇಷವಾಗಿ ಈ ವಾಕ್ಯವನ್ನು ನೀವು ಧ್ಯಾನ ಮಾಡಿ. ಈ ವಾಕ್ಯವನ್ನು ಹೆಚ್ಚಾಗಿ ನೀವು ಧ್ಯಾನ ಮಾಡಿದರೆ ಇನ್ನೂ ಅಧಿಕವಾದಂಥ ಗೋಢಾರ್ಥಗಳು ನಿಮಗೆ ಕೊಡಲ್ಪಡ್ತದೆ. ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನು ಕೂಡ ರಕ್ಷಿಸಲು ಶಕ್ತನಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರನಂತೆ ಸುಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದಾನಿಯೇಲನ ದೇವರೇ, ನಿಮಗೆ ಸ್ತೋತ್ರ. ದಾನಿಯೇಲನನ್ನು ಸಿಂಹದ ಬಾಯಿಗಳಿಂದ ತಪ್ಪಿಸಿದ ದೇವರೇ, ನಿಮಗೆ ಸ್ತೋತ್ರ. ಇವತ್ತು ಕರ್ತನೆ, ನಮ್ಮ ಅನೇಕ ಸಹೋದರಿಯರು ಕರ್ತನೆ, ಸಿಂಹ ಎಂಬ ಬಾಯಿ ಕರ್ತನೆ, ಶತ್ರುಗಳ ಬಾಯಿಯಿಂದ, ಶತ್ರುಗಳ ಕುತಂತ್ರದಿಂದ, ಶತ್ರುಗಳ ತಂತ್ರಗಳಿಂದ ಸ್ವಾಮಿ ನೀವು ತಾನೇ ತಪ್ಪಿಸಿ ಕಾಪಾಡಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ. ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಕರ್ತನೆ, ಆಫೀಸಲ್ಲಿ, ಫ್ಯಾಕ್ಟ್ರಿಯಲ್ಲಿ ಕರ್ತನೆ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಹೀಗೆ ಕರ್ತನೆ ಅವರ ಸುತ್ತಮುತ್ತಲೂ ಇವರಿಗೆ ಕರ್ತನೆ ಕೇಡು ಮಾಡಬೇಕಂದಾಗಿರುವಂಥ ಎಲ್ಲ ಶತ್ರುಗಳ ಬಾಯನ್ನು ನೀವು ಕಟ್ಟಬೇಕಾಗಿ ಕೇಳಿಕೊಳ್ತೀನಪ್ಪ. ಆಶೀರ್ವಾದ ಮಾಡಿರಿಪ್ಪ. ನೀವು ಮಹಿಮೆ ಹೊಂದ್ರಿ. ಯಾವಾಗಲೂ ನಿಮ್ಮ ಮಕ್ಕಳ ಪರವಾಗಿ ನೀವು ಇರುವ ಆತನಾಗಿರೋದಕ್ಕೆ ನಿಮ್ಮ ಸ್ತೋತ್ರ ಸ್ವಸ್ಥ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ದೇವಜನರೇ, ನಿಮ್ಮ ಪ್ರಾರ್ಥನಾ ಮನವಿಗಳೇನಾದರೂ ಇದ್ದರೆ ನಮಗೆ ಹಂಚಿಕೊಳ್ಳ್ರಿ. ಇನ್ನು ಅನೇಕರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ಬಳಗದವರಿಗೆ ಇದನ್ನು ಪರಿಚಯಿಸ್ರಿ. ಅವ್ರಿಗೆ ಶೇರ್ ಮಾಡಿರಿ. ನೀವು ಒಂದೊಂದು ಸಲನು ಪ್ರೋತ್ಸಾಹಪಡಿಸಿದ್ರೆ ನಾವು ಇನ್ನೂ ಅಧಿಕವಾಗಿ ದೇವರ ಸನ್ನಿಧಾನದಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.